ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಬಸವರಾಜ್ ಲಗಳಿ, ಸೈನಿಕ ಮಿತ್ರ, ಫೌಂಡರ್ ಮತ್ತು ಡೈರೆಕ್ಟರ್. ದೇಶದ ಬಾವುಟ ಹಾರಾಡುತ್ತಿರುವುದು ರಾಜಕಾರಣಿಗಳ ಮಾತಿನಿಂದಲ್ಲ, ಬದಲಾಗಿ ಲಕ್ಷಾಂತರ ಸೈನಿಕರ ತ್ಯಾಗ ಬಲಿದಾನದಿಂದ. ತಂದೆ, ತಾಯಿ, ಪತ್ನಿ, ಮಕ್ಕಳು ಎಲ್ಲರನ್ನ ಬಿಟ್ಟು ಗಡಿಯಲ್ಲಿ ದೇಶಕ್ಕಾಗಿ ಹಗಲಿರುಳು ಹೋರಾಡುತ್ತಾರೆ. ಸೈನಿಕರ ಸೇವೆ ಮತ್ತು ತ್ಯಾಗ ಮರುಪಾವತಿ ಯಾರಿಂದಲೂ ಸಾಧ್ಯವಿಲ್ಲ. ಹೀಗಾಗಿ ಅವರಿಗೆ ಸೂಕ್ತ ಗೌರವ ಹಾಗೂ ಬೆಂಬಲ ನೀಡಬೇಕಾಗಿದೆ. ಈ ನಿಟ್ಟಿನಲ್ಲಿ ರಾಜಕಾರಣಿಗಳು ಸ್ವಾತಂತ್ರ್ಯ ದಿನಾಚರಣೆಯಂದು ರಾಷ್ಟ್ರದ ಬಗ್ಗೆ ಉದ್ದುದ್ದ ಭಾಷಣ ಬಗೆಯುವ ಬದಲು ಕರ್ತವ್ಯ ನಿರತ ಅಥವಾ ಮಾಜಿ ಸೈನಿಕರಿಂದ ಧ್ವಜಾರೋಹಣ ಮಾಡಿಸಬೇಕು. ಪ್ರತಿ ಹಳ್ಳಿ ತಾಲೂಕಿನಲ್ಲಿ ಈ ರೀತಿ ಕಾರ್ಯಕ್ರಮ ಮಾಡುವುದರಿಂದ ಸ್ವಾತಂತ್ರ್ಯೋತ್ಸವಕ್ಕೆ ನಿಜವಾದ ಅರ್ಥ ಬರುತ್ತದೆ. ಅಷ್ಟೇ ಅಲ್ಲ, ಯುವ ಸಮೂಹದಲ್ಲಿ ನಾವು ಕೂಡ ರಾಷ್ಟ್ರದ ರಕ್ಷಣೆ ಮಾಡಬೇಕೆಂಬ ಅಭಿಮಾನ ಮೂಡುತ್ತದೆ. ಎಲ್ಲರಿಗೂ 78ನೆಯ ಸ್ವಾತಂತ್ರ್ಯ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಜೈ ಹಿಂದ್, ವಂದೇ ಮಾತರಂ, ಭಾರತ್ ಮಾತಾ ಕಿ ಜೈ.